ಕನ್ನಡಿಗರ ಬಗ್ಗೆ ಹೇಳೋದಾದ್ರೆ, ನಾವು ವಿಶ್ವ ಕನ್ನಡಿಗರು ಸಾಮಾನ್ಯವಾಗಿ ನಾವು ಹೇಳ್ಕೊಳ್ಳೋದು, ನಮ್ಮ ಮೈಸೂರು ಕನ್ನಡಿಗ, ನಮ್ಮ ಮಂಡ್ಯ ಕನ್ನಡಿಗ, ನಾನು ಉತ್ತರ ಕನ್ನಡಿಗ ಇವೆಲ್ಲ ಹೇಳ್ತಾ ಇರ್ತವೆ. ಇಲ್ಲಿಂದ ಹೋದವರು ಆ ಎಲ್ಲ ಭಾಗದಿಂದ ಬಂದಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಅವ್ರಿಗೇನು ಅನಿಸಿದೆ, ನಾವು ನಮ್ಮ ಊರು ನಮ್ಮ ಇದನ್ನ ಅಷ್ಟೇ ಸಾಲದು, ಪ್ರಪಂಚದಾದ್ಯಂತ ಇರಬೇಕು ಅನ್ನೋದನ್ನ ವಿಶ್ವ ಕನ್ನಡಿಗರು ಅಂತ ಹೇಳ್ಕೋಬೇಕು ಅಂತ ನಾವು ವಿಶ್ವ ಕನ್ನಡಿಗರು ಅಂದ್ಬಿಟ್ಟು ನಾವು ಕೆಲಸ ಮಾಡ್ತಾ ಇದ್ದಾರೆ. ಅಯ್ಯೋ ನನ್ನ ಮಾತಿಗೆ ಬ್ಯಾಕ್ಗ್ರೌಂಡ್ ಅದು ಬರೋಲ್ಲ ಮಾತಾಡಿ, ಯಾಕಂದರೆ ಅಲ್ಲಿ ಹೇಳಿದ್ದೆ ಇಲ್ಲೂ ಹೇಳ್ತೀನಿ. ಅಕಸ್ಮಾತ್ ಮಿಸ್ ಆದರೆ ಅದನ್ನು ತಿಳಿದು ಹಾಕೊಂಬಿಡಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಮೂರು ದಿವಸ ಬೇಕಾದಷ್ಟು ಪ್ರೋಗ್ರಾಮ್ ಇರ್ತದೆ. ಬರೀ ಹಾಡು ಹಸೆ ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಮನೋವಿಕಾಸದದು. ನಮ್ಮ ಕನ್ನಡ ಎಷ್ಟು ನಮ್ಮ ಹೃದಯದಲ್ಲಿ ಇಳಿಬೋದು ಅನ್ನೋದನ್ನು ತೋರಿಸ್ಕೊಳ್ಳೋದು ಆ 3 ದಿವಸ ನಡೆಯೋ ಒಂದು ಸಮ್ಮೇಳನದಲ್ಲಿ. ನನಗೂ ಸಂತೋಷ ಆಗುತ್ತೆ. ಬೇಕಾದಷ್ಟು ಸಲ ನೋಡಿದ್ದೀನಿ, ಇಲ್ಲಿಂದ ಹೋದ ಪ್ರತಿಯೊಬ್ಬ ಕನ್ನಡಿಗನು ಹಾತೊರೆಯೋದು ಇನ್ನೊಬ್ಬ ಕನ್ನಡಿಗನ ಜೊತೆ ಮಾತಾಡೋದಕ್ಕೆ. ಅಲ್ಲಿಯವರೇ ಅವರವರೇ ಒಂದು ಸಣ್ಣ ಕಾರ್ಯಕ್ರಮಗಳು ಮಾಡಿಕೊಂಡು ಕನ್ನಡದವರು ಅಂತ ಸೇರಿ 10 ಮನೆ 20 ಮನೆ 30 ಮನೆ 100 ಮನೆ ಅಂತ ಸೇರಿಕೊಂಡು ಅಲ್ಲಿ ಕನ್ನಡ ಮಾತಾಡ್ತಾರೆ. ಹಾಡು ಹಸೆ ಎಲ್ಲ ಇರುತ್ತೆ, ಸಾಹಿತ್ಯ ಇರುತ್ತೆ, ಪ್ರತಿಯೊಂದು ಮಾಡ್ತಾ ಅಲ್ಲಿ ನಮ್ಮ ಕನ್ನಡದಲ್ಲಿ ನಾವು ಮಾತಾಡಬೇಕು ಅಂತ. ಯಾಕಂದರೆ ಹೊರಗಡೆ ಹೋದರೆ ಮಾತಾಡೋಕ್ಕಾಗಲ್ಲ. ನಾವು ಇಲ್ಲೇ ಮಾತಾಡೋಕ್ಕೆ ಯೋಚನೆ ಮಾಡ್ತೀವ, ನಾವು ಎಲ್ಲರೂ ಮಾತಾಡೋದೇ. ಹಾಗೆ ಅವರ ಭಾವನೆನ ವ್ಯಕ್ತಪಡಿಸೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಪ್ರತಿಯೊಬ್ಬ ಅಮೇರಿಕಾದಲ್ಲಿರೋರ್ಗೂ ನಾ ಕೇಳೋದು ಒಂದೇ, ನಾವೆಲ್ಲ ಬರಬೇಕು ಅಂತ ನೀವು ಆಸೆ ಪಡ್ತೀರಿ, ನಿಮ್ಮನ್ನೆಲ್ಲ ಒಟ್ಟಾಗಿ ನೋಡಬೇಕು ಅಂತ ನಮಗೂ ಆಸೆ ಆಗುತ್ತೆ. ಒಟ್ಟಾಗಿ ನೋಡಬೇಕು ಅಂತ ಯಾಕೆ ಹೇಳ್ತಿದ್ರೆ, ಅಮೇರಿಕಾ ಬಹಳ ದೊಡ್ಡ ದೇಶ. ಒಂದು ಊರಿಂದ ಇನ್ನೊಂದು ಹೋಗ್ಬೇಕಾದ್ರೆ 10 ಅವರ್ಸ್ ಪ್ರಯಾಣ ಮಾಡಬೇಕಾಗತ್ತೆ, ಕಷ್ಟ ಆಗುತ್ತೆ. ಆದರೆ ಬಂದಾಗ ಪ್ರತಿಯೊಬ್ಬರೂ ನೋಡಬೇಕು ಅನಿಸುತ್ತೆ. ಅದರ ಒಂದು ಪ್ರತಿಶತ 10% 20% ಆದರೂ ನೀವೆಲ್ಲ ಅಲ್ಲಿ ಬಂದರೆ ನಿಮ್ಮನ್ನು ನೋಡಿ ನಾವು ಸಂತೋಷ ಪಡ್ತೀವಿ. ಯಾಕಂದರೆ ನಮ್ಮನ್ನು ನೋಡ್ತಾ ನಮ್ಮನ್ನು ಬೆಳೆಸ್ತಾ ಇದ್ರು ನೀವು ಕನ್ನಡಿಗರು. ನಿಮ್ಮನ್ನು ನೋಡಬೇಕು ಅಂತ ಆಸೆ. ದಯವಿಟ್ಟು ಬನ್ನಿ, ಆರಾಮಾಗಿ ಸಂತೋಷವಾಗಿ 24/72 ಗಂಟೆನೂ ನಿಮ್ಮ ಜೊತೆ ಮಾತಾಡ್ಕೊಂಡು ಸಂತೋಷವಾಗಿ ಆನಂದ ಕೂತ್ಕೋತೀವಿ. ಬನ್ನಿ. ಅದೇ ಸಂತೋಷದ ವಿಚಾರ ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ, ಅದು ಯದ್ವಾದ ಸಂತೋಷದದು. ಯಾಕಂದರೆ ನಮ್ಮ ಕನ್ನಡದಲ್ಲಿ ನಾ ಹೇಳಬೇಕಾದ್ರೆ ರಾಜಣ್ಣ ಪದ್ಮಭೂಷಣ ಆಗಿದ್ದರು. ಆಮೇಲೆ ಯಾರೂ ಇಲ್ಲ ಕಲಾವಿದರು, ಬೇರೆಯವ್ರ ಪಾಪ ಕನ್ನಡದಲ್ಲಿ ಬಂದಿದ್ದೇನೆ ಯಾರೂ ಇಲ್ಲ ಅಂದ್ಬಿಟ್ರೆ ಆಮೇಲೆ ನಮಗೆ ಇದಾದ ಕಲಾವಿದರಲ್ಲಿ ಅನಂತ್ ನಾಗ್ ಬಂದಿದೆ. ಭಾಳ ಸಂತೋಷ ಆಗಿದೆ. ಭಾಳ ಮೋಸ್ಟ್ ಡಿಸರ್ವಿಂಗ್ ಅವ್ರು ಬರಲೇಬೇಕಾಗಿತ್ತು, ಬಂದಿದೆ. ತುಂಬ ಸಂತೋಷ ಆಗಿದೆ. ಎಂಥ ಒಂದು ರಾಷ್ಟ್ರ ಪ್ರಶಸ್ತಿ ಅನಂತಕ್ಕೆ ಬಂದಿದೆ. ಮೇಲಿರೋ ಶಂಕರ ಇವತ್ತು ಆನಂದ ಪಡ್ತಾ ಇರ್ತಾನೆ, ಅವನ ಆತ್ಮ ಸಂತೋಷ ಪಡುತ್ತೆ. ತಮ್ಮನಿಗೆ ಖುಷಿ ಸಿಗಿದೆ ಅಂತ ಅಣ್ಣ ಅವರು ಖುಷಿಯಾಗಿರ್ತಾರೆ. ಅನಂತ್ 100 ವರ್ಷ ನೀವು ಬಾಳಬೇಕು, ಬಾಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.